ತಮಗೆ ಸ್ಕ್ರೀನ್ನಲ್ಲಿ ಅಂಕಿಅಂಶಗಳ ಒಂದು ನೋಟ ಕಾಣಿಸ್ತಾ ಇದೆ. ಪೆನ್ಷನಬಲ್ ಸ್ಯಾಲರಿ ಪ್ಯಾರಾಮೀಟರ್ಸ್ ಬೇಸ್ಡ್ ಆನ್ ಪ್ರೋರೇಟಾ ಮೆಥಡ್ ಆ್ಯಸ್ ಪರ್ EPFO ಇಮೇಲ್ ಡೇಟೆಡ್ 14/2/2024. ನಾನಾಗಲೇ ನನ್ನ 3ನೇ ಎಪಿಸೋಡ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಸೊ ಇಲ್ಲಿ 3 ಪ್ಯಾರಾಮೀಟರ್ಸ್ಗಳು ಅಂತ ನಾನು ವಿವರಿಸಿದ್ದೆ. ಫಸ್ಟ್ ಪ್ಯಾರಾಮೀಟರ್ ಬಂದು ಕೊನೆಯ 58 ವರ್ಷ ತುಂಬುವ ಮೊದಲು ಅಥವಾ 60 ವರ್ಷ ತುಂಬುವ ಮೊದಲು 60 ತಿಂಗಳ ಸರಾಸರಿ ವೇತನ ಅಂದರೆ ಬೇಸಿಕ್ ಪ್ಲಸ್ DAನ ಸರಾಸರಿ ವೇತನ ಆವ್ರೇಜ್ ಪೆನ್ಷನಬಲ್ ಸ್ಯಾಲರಿ ಅಂತ ಪರಿಗಣಿಸ್ತಾರೆ. ಉದಾಹರಣೆಗೆ ಆ ಸಮಯದಲ್ಲಿ 55,000 ಇತ್ತು ಅಂತ ನಾವು ಭಾವಿಸ್ಕೊಳ್ಳೋಣ. ಇದು ಮೊದಲ ಪ್ಯಾರಾಮೀಟರ್ ಆಗುತ್ತೆ. ಇದು ಆವ್ರೇಜ್ ಸರಾಸರಿ ಮಾಡೋದನ್ನು ಬಿಟ್ಟರೆ ಮತ್ತೆ ಯಾವುದೇ ಪ್ಯಾರಾಮೀಟರ್ನಲ್ಲಿ ಸರಾಸರಿ ಮಾಡಲ್ಲ. ಎರಡನೇ ಪ್ಯಾರಾಮೀಟರು ಹೈಯೆಸ್ಟ್ ಮಂತ್ಲಿ ಸ್ಯಾಲ್ರಿ ಫ್ರಮ್ 16/11/1995 31/8/2014. ಅಂದರೆ ಈ ಅವಧಿನಲ್ಲಿ ಯಾರೆಲ್ಲ ಹೆಚ್ಚಿನ ವೇತನ ಪಡೆದಿದ್ದಾರೆ, ಹೈಯರ್ ಸ್ಯಾಲ್ರಿ ಪಡೆದಿದ್ದಾರೆ, ಅದನ್ನು ಎರಡನೇ ಪ್ಯಾರಾಮೀಟರ್ ಆಗಿ ತಗೊಳ್ತಾರೆ. ಸೊ ಸಾಮಾನ್ಯವಾಗಿ ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡಿದರೆ 31/8 ಅಂದರೆ ಆಗಸ್ಟ್ 2014 ವೇತನನೇ ಹೈಯೆಸ್ಟ್ ಆಗಿರುತ್ತೆ. ಅದನ್ನು ಎರಡನೇ ಪ್ಯಾರಾಮೀಟರ್ ಆಗಿ ತಗೊಳ್ಳೋಣ. ಅದು 45,000 ಇದೆ ಅಂತ ನಾವು ಭಾವಿಸ್ಕೊಳ್ಳೋಣ. ಸೊ ಇನ್ನು ಥರ್ಡ್ ಪ್ಯಾರಾಮೀಟರ್ ಹೈಯೆಸ್ಟ್ ಮಂತ್ಲಿ ಸ್ಯಾಲರಿ ಫ್ರಮ್ 1/9/2014 ಟು ಡೇಟ್ ಆಫ್ ಎಕ್ಸಿಟ್, ಅಂದರೆ 58 ವರ್ಷಕ್ಕೆ ಎಕ್ಸಿಟ್ ಆಗಿರ್ಬೋದು, 60 ವರ್ಷಕ್ಕೆ ಎಕ್ಸಿಟ್ ಆಗಿರ್ಬೋದು. ಆ ಅವಧಿನಲ್ಲಿ ಯಾರೆಲ್ಲ ಹೈಯೆಸ್ಟ್ ಸ್ಯಾಲರಿ ತಗೊಂಡಿದ್ದಾರೆ ಅದು ಎರಡನೇ ಪ್ಯಾರಾಮೀಟರ್ ಆಗುತ್ತೆ. ಇಲ್ಲಿ 60,000 ಅಂತ ಹೇಳಿ ನಾವು ಭಾವಿಸ್ಕೊಳ್ಳೋಣ. ಸೊ ಇಲ್ಲಿ ನನ್ನ ಎಪಿಸೋಡ್ 3ನಲ್ಲಿ ವಿವರಿಸಿದ ಹಾಗೆ 3 ಪ್ಯಾರಾಮೀಟರ್ಗಳನ್ನು ಹೇಳಿದ್ದೀನಿ. 60 ತಿಂಗಳ ಸರಾಸರಿ, 55,000 ಮೊದಲನೇ ಪ್ಯಾರಾಮೀಟರ್, 45,000 ಸೆಕೆಂಡ್ ಪ್ಯಾರಾಮೀಟರ್, 60,000 ಥರ್ಡ್ ಪ್ಯಾರಾಮೀಟರ್. ಸೆಕೆಂಡ್ ಪ್ಯಾರಾಮೀಟರ್ ಬಂದು 14ವರೆಗಿನ ಹೈಯೆಸ್ಟ್ ಸ್ಯಾಲರಿ. ಥರ್ಡ್ ಪ್ಯಾರಾಮೀಟರ್ ಬಂದು 2014 ನಂತರದ ಹೈಯೆಸ್ಟ್ ಸ್ಯಾಲರಿ. ಸೊ ಈ 3 ಪ್ಯಾರಾಮೀಟರ್ಗಳನ್ನು ಇಟ್ಕೊಂಡು ಈಗ ನಾನು ಈ ಹಿಂದೆ ಹೇಳಿದ ಹಾಗೆ ಸೇವಾ ಅವಧಿಯನ್ನು 2 ವಿಭಾಗ ಮಾಡ್ತಾರೆ, 2 ತುಂಡುಗಳಾಗಿ ಮಾಡ್ತಾರೆ. ಆ ತುಂಡುಗಳನ್ನು ವಿಭಾಗಗಳನ್ನು ಪ್ರತ್ಯೇಕವಾಗಿ ಪೆನ್ಷನ್ ಕ್ಯಾಲ್ಕುಲೇಷನ್ಗೆ ಬಳಸ್ಕೊಳ್ತಾರೆ. ಸೊ ಈಗ 14 ಒಳಗಡೆ 31 ಆಗಸ್ಟ್ 2014 ಒಳಗಡೆ ಪೆನ್ಷನಬಲ್ ಸ್ಯಾಲರಿಯನ್ನು ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತಂದರೆ, ಮೊದಲ ಪ್ಯಾರಾಮೀಟರ್ 55,000, ಎರಡನೇ ಪ್ಯಾರಾಮೀಟರ್ 45,000. ಇದರಲ್ಲಿ ವಿಚ್ ಎವರ್ ಈಸ್ ಲೆಸ್ ಅಂದರೆ ಇದರಲ್ಲಿ ಯಾವುದು ಕಡಿಮೆ ಇದೆಯೋ ಅದನ್ನು ಪೆನ್ಷನಬಲ್ ಸ್ಯಾಲರಿ ಅಪ್ ಟು 31 ಆಗಸ್ಟ್ 2014 ಅಂತ ನಿಗದಿ ಮಾಡ್ತಾರೆ. ಸೊ 60 ತಿಂಗಳು ಸರಾಸರಿ ವೇತನ 55,000 ಇದ್ದರೂ ಕೂಡ 45,000ನ ಪರಿಗಣಿಸ್ತಾರೆ. ಸೊ ಆವಾಗ ನಮ್ಮ ಪೆನ್ಷನಬಲ್ ಸ್ಯಾಲರಿ 45,000 ಆಗುತ್ತೆ. ಎರಡನೇದಾಗಿ 1/9/2014 ನಂತರ ಥರ್ಡ್ ಪ್ಯಾರಾಮೀಟರ್ 60,000 ಅಂತ ಭಾವಿಸ್ಕೊಳ್ಳೋಣ. 58 ವರ್ಷ ತುಂಬುವ ಮೊದಲು ಅಥವಾ 60 ವರ್ಷ ತುಂಬುವ ಮೊದಲು 60,000 ಇದ್ದರೆ, ನಮ್ಮ ಫಸ್ಟ್ ಪ್ಯಾರಾಮೀಟ್ರು 60 ತಿಂಗಳು ಸರಾಸರಿ ವೇತನ 55,000 ಇದ್ದರೆ, ಇದರಲ್ಲಿ ವಿಚ್ ಎವರ್ ಈಸ್ ಲೆಸ್ 55,000 ಯಾವುದು ಕಡಿಮೆ ಇದೆ, 60,000 ಅಥವಾ 55,000 ಇವೆರಡರಲ್ಲಿ ಕಡಿಮೆ ಇರೋದು 60 ತಿಂಗಳ ಸರಾಸರಿ ವೇತನ. ಸೊ 1/9/2014 ನಂತರದ ಅವಧಿಗೆ ಪೆನ್ಷನಬಲ್ ಸ್ಯಾಲರಿಯನ್ನು 55,000ಕ್ಕೆ ನಿಗದಿ ಮಾಡ್ತಾರೆ.
ಈ ಪೆನ್ಷನಬಲ್ 2 ಸ್ಯಾಲರಿಗಳನ್ನು ಇಟ್ಕೊಂಡು ಇ ಪಿ ಎಫ್ ಒ ಭವಿಷ್ಯ ನಿಧಿಯವರ ಫಾರ್ಮುಲಾ ಪ್ರಕಾರ ಪ್ರತ್ಯೇಕವಾಗಿ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಿ ನಿಗದಿ ಮಾಡ್ತಾರೆ. ಸೊ ಈ ಪ್ರೋರೇಟಾ ಅಲ್ಲದೇ ಇದ್ದರೆ ನೇರವಾಗಿ 60 ತಿಂಗಳ ವೇತನ ಅಂದರೆ 55,000ನ ಇಟ್ಕೊಂಡು ಒಟ್ಟು ಸೇವಾ ಅವಧಿಯಲ್ಲಿ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 70 ಅಂತ ಮಾಡಿ ನಮಗೆಲ್ಲ ಪಿಂಚಣಿಯನ್ನು ಕೊಡ್ತಾಯಿದ್ರು. ಈಗ ಪ್ರತ್ಯೇಕ ಮಾಡೋದರಿಂದ 2 ಪ್ರತ್ಯೇಕವಾದ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಿ ಕೊಡ್ತಾರೆ.